ನಮಸ್ತೆ ಕರ್ನಾಟಕ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವಿವತ್ತು ಬಂದಿರೋ ಜಾಗ ಬಂದು ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನ. ಈ ದೇವಸ್ಥಾನ ಬೆಂಗಳೂರಿಂದ ಸುಮಾರು 40 ಕಿಲೋಮೀಟರ್ ದೂರದಲ್ಲಿದೆ. ಬನ್ನಿ ದೇವಸ್ಥಾನದ ಬಗ್ಗೆ ತಿಳ್ಕೊಳ್ಳೋಣ. ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಟ್ರಾನ್ಸ್ಪೋರ್ಟ್ ಫೆಸಿಲಿಟೀಸ್ ತುಂಬ ಚೆನ್ನಾಗಿದೆ. ನಾವು ಓನ್ ವೆಹಿಕಲಲ್ಲಿ ಕೂಡ ಬರ್ಬೋದು, ಬಸ್ಸಲ್ಲಿ ಕೂಡ ಬರ್ಬೋದು, ಮತ್ತು ಟ್ರೈನಲ್ಲಿ ಕೂಡ ಬರ್ಬೋದು. ಟ್ರೈನಲ್ಲಿ ಬರೋದಾದರೆ ಬೆಂಗಳೂರಲ್ಲಿ ಟ್ರೈನ್ ಹತ್ತಿ ನಾವು ದೊಡ್ಡಬಳ್ಳಾಪುರ ಬಂದು ದೊಡ್ಡಬಳ್ಳಾಪುರದಿಂದ ನೆಕ್ಸ್ಟ್ ಸ್ಟಾಪ್ ಮಾಕ್ಲಿದುರ್ಗ ಅಂತ ಇದೆ. ಮಾಕ್ಲಿದುರ್ಗದಲ್ಲಿ ಇಳ್ಕೊಂಡ್ರೆ ನಮಗೆ ಅಲ್ಲಿಂದ ದೇವಸ್ಥಾನಕ್ಕೆ ಬರೀ 6 ಕಿಲೋಮೀಟರ್ಸ್ ಆಗುತ್ತೆ. ಅಲ್ಲಿ ಆಟೋ ಮತ್ತು ಬಸ್ಸಸ್ ಫೆಸಿಲಿಟೀಸ್ ಇದೆ, ಅಲ್ಲಿಂದ ಕೂಡ ದೇವಸ್ಥಾನಕ್ಕೆ ಬರ್ಬೋದು. ಒಂದು ವೇಳೆ ಬಸ್ಸಲ್ಲಿ ಬಂದರೆ ಬ್ಯಾಂಗ್ಳೂರಿಂದ ದೊಡ್ಡಬಳ್ಳಾಪುರ ಬಂದು ದೊಡ್ಡಬಳ್ಳಾಪುರದಿಂದ ದೇವಸ್ಥಾನಕ್ಕೆ 15 ಕಿಲೋಮೀಟರ್ಸ್ ಆಗುತ್ತೆ. ಡೈರೆಕ್ಟ್ ಬಸ್ಸಸ್ ಕೂಡ ಇದೆ, ಅಥವಾ ಪ್ರೈವೇಟಾಗಿ ಆಟೋಸ್ ಮತ್ತು ಪ್ರೈವೇಟ್ ಬಸ್ಸಸ್ ಕೂಡ ಇದೆ. ಅದರಲ್ಲಿ ಕೂಡ ಬಂದು ನಾವು ದೇವಸ್ಥಾನವನ್ನು ಸೇರ್ಬೋದು. ಈಗ ನಾವು ನೋಡ್ತಾ ಇರೋದು ರಾಜಗೋಪುರ ಅಥವಾ ಮುಖ್ಯ ಗೋಪುರ. ಈ ಗೋಪುರವನ್ನು ನಮ್ಮ ರಾಜಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು 1900ನೇ ಇಸವಿಯಲ್ಲಿ ಕಟ್ಟಿಸಿರೋದು. ಶ್ರೀ ಕ್ಷೇತ್ರ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದ ಬಗ್ಗೆ ಹೇಳೋದಾದರೆ, ಈ ದೇವಸ್ಥಾನವನ್ನು ಸಂಡೂರಿನ ಸಂಸ್ಥಾನನ ಆಗಿನ ಮಹಾರಾಜರಾದ ಯಶವಂತರಾಯ ಗೋರ್ಪಡೆಯವರು ಕಟ್ಟಿಸಿದ್ದು. ಈಗಲೂ ಆ ವಂಶಸ್ಥರು ದೇವಸ್ಥಾನಕ್ಕೆ ಸೇವೆಯನ್ನು ನಡೆಸಿಕೊಂಡು ಬಂದಿದ್ದಾರೆ. ಇಲ್ಲಿಯ ಸ್ಥಳೀಯ ಪುರಾಣದ ಪ್ರಕಾರ ದೇವರು ಶ್ರೀ ಮಹಾರಾಜ ಯಶವಂತರಾಯ ಗೋರ್ಪಡೆಯವರ ಕನಸಿನಲ್ಲಿ ಬಂದು ಅವರಿಗೆ ಆಜ್ಞೆ ಮಾಡಿದ್ದ ಕಾರಣ ಮಹಾರಾಜರು ಇಲ್ಲಿ ದೇವಸ್ಥಾನವನ್ನು ಕಟ್ಟಿಸಿರುತ್ತಾರೆ ಎಂದು ಹೇಳುತ್ತಾರೆ. ಈ ಕ್ಷೇತ್ರದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಯು ಸರ್ಪರೂಪದಲ್ಲಿ ಉದ್ಭವ ಆಗಿದೆ ಎಂದು ಹೇಳುತ್ತಾರೆ. ರಾಹು ಕೇತು ದೋಷ ಇರುವವರು ಇಲ್ಲಿ ಬಂದು ಪೂಜೆಯನ್ನು ಸಲ್ಲಿಸುತ್ತಾರೆ. ಸರ್ಪವು ರಾಹುಕೇತುವ ಅಧಿಪತಿ ಆಗಿರುವುದರಿಂದ ಇಲ್ಲಿ ಬಂದು ಸೇವೆಯನ್ನು ಸಲ್ಲಿಸುತ್ತಾರೆ. ಈ ಕ್ಷೇತ್ರದ ಮತ್ತೊಂದು ವಿಶೇಷತೆ ಏನೆಂದರೆ, ಇಲ್ಲಿ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯು ಮತ್ತು ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿಯು ಶಿಲೆಯಲ್ಲಿ ಕಾಣಿಸಿಕೊಳ್ಳುತ್ತಾರೆ. ಸುಬ್ರಹ್ಮಣ್ಯ ಸ್ವಾಮಿಯು ಪೂರ್ವ ದಿಕ್ಕಿಗೆ ಮುಖ ಮಾಡಿ ಮತ್ತು ನರಸಿಂಹಸ್ವಾಮಿಯು ಪಶ್ಚಿಮ ದಿಕ್ಕಿಗೆ ಮುಖವನ್ನು ಮಾಡಿ ಇರುತ್ತಾರೆ. ದೇವರ ಹಿಂದೆ ಒಂದು ಕನ್ನಡಿ ಇದೆ. ಆ ಕನ್ನಡಿಯಲ್ಲಿ ನಾವು ನರಸಿಂಹಸ್ವಾಮಿಯ ರೂಪವನ್ನು ನೋಡಬಹುದು. ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯು ಸರ್ಪದ ರೂಪದಲ್ಲಿ ಇಲ್ಲಿ ನೆಲೆಸಿದ್ದರಿಂದ ಗರುಡನಿಗೂ ಮತ್ತು ಸರ್ಪನಿಗೆ ಆಗದ ಕಾರಣ ಸುಬ್ರಹ್ಮಣ್ಯ ಸ್ವಾಮಿಯು ವಿಷ್ಣುವನ್ನು ಪೂಜಿಸಿ ತನ್ನನ್ನು ರಕ್ಷಿಸಿ ಎಂದು ಕೇಳಿಕೊಂಡಾಗ ವಿಷ್ಣುವು ನರಸಿಂಹಸ್ವಾಮಿಯ ಅವತಾರವಾಗಿ ಜೊತೆಗೆ ನೆಲೆಸಿದ್ದಾರೆ ಎಂದು ಇಲ್ಲಿ ಪ್ರತಿದಿನವೂ ಅನ್ನ ಸಂತರ್ಪಣೆ ನಡೆಯುತ್ತದೆ. ಭಕ್ತಾದಿಗಳೆಲ್ಲ ದೇವರ ದರ್ಶನವನ್ನು ಮಾಡಿ ಇಲ್ಲಿ ಬಂದು ಪ್ರಸಾದವನ್ನು ಸ್ವೀಕರಿಸಿ ಹೋಗುತ್ತಾರೆ.